ವಿಡಿಯೋ ನೋಡಕತ್ತರಿಗೆಲ್ಲರೂ ನಮಸ್ಕಾರ. ನಾ ಇವತ್ತು ರಸ್ಮಲೈ ಮಾಡೋದು ನೋಡೋಣ ಬರ್ರಿ ಹೆಂಗೆ ಮಾಡೋದಂತ. ನಾನಿಲ್ಲೇ 2 ಲೀಟ್ರ್ ಹಾಲು ತೊಗೊಂಡೇನಿ ರೀ. 2 ಲೀಟ್ರ್ ಹಾಲು ಗೋಡಂಬಿನ ಬಾದಾಮಿನ ನಾನು ನೆನೆಸ್ಬಿಟ್ಟು ತೊಗೊಂಡೇನಿ ರೀ. ಇಲ್ಲೇ ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬರ್ರಿ. ಈಗ 1 ಲೀಟ್ರ್ ಹಾಲನ್ನ ನಾನು ಕಾಸಕ್ಕೆ ಇಟ್ಕೋತೇನೆ ರೀ. ಇದನ್ನು ನೋಡ್ರಿ, ನಾನು ಇನ್ನೊಂದು 1 ಲೀಟ್ರ್ ಇನ್ನೊಂದು ಪಾತ್ರೆಗೆ ಹಾಕಿ ಕಾಸ್ಬೇಕತ್ತೇನೆ ರೀ. ಒಂದು ಜ್ಯೂಸ್ ಥರ ಮಾಡ್ಕೊಳಕ್ಕೆ, ಒಂದು ಬಾಲ್ ಥರ ಮಾಡ್ಕೊಳಕ್ಕೆ ನಾನು 2 ಲೀಟ್ರೂ ಕಾಸ್ಕೋತೀನಿ. 1 ಲೀಟ್ರ್ ಸಪ್ರೇಟು 1 ಲೀಟ್ರ್ ಸಪ್ರೇಟ್ ಕಾಸ್ಕೋಕತ್ತೀನಿ. ನೋಡ್ರಿ, ಇಲ್ಲೇ ನಾನು ಗೋಡಂಬಿನ ಮಿಕ್ಸರ್ನ ಹಾಕ್ಕೊಂಡು ಒಂದು ತಿರು ಹಾಕ್ಕೊಳ್ತೀನಿ. ಫುಲ್ ಪೇಸ್ಟನ್ನು ಮಾಡೋಂಗಿಲ್ಲ, ಅಷ್ಟೇ ತರಿಯಾಗಿ ರುಬ್ಕೋತೀನಿ ರೀ. ಇದನ್ನ ನೋಡ್ರಿ, ನಾನು ಇಷ್ಟು ತರಿಯಾಗಿ ರುಬ್ಕೊಂಡೀನಿ. ನೋಡ್ರಿ, ಇಷ್ಟು ಸಾಕು. ನೋಡ್ರಿ, ಇಲ್ಲಿ ಹಾಲು ಕಾದವು. ನಾನು ಇದಕ್ಕೆ ಲೆಮನ್ ಜ್ಯೂಸ್ ಹಾಕೋಕತ್ತೀನಿ. ಹಾಲು ಒಡಿಸ್ಕೋಬೇಕ್ರಿ. ಇದನ್ನ ಹಾಲು ಪೂರ್ತಿ ಕುದಿಸ್ಕೊಂಡು ಹಾಲು ಒಡಿಸ್ಕೊಂಡ್ಬಿಟ್ರಿ. ನೋಡ್ರಿ, ಹಾಲು ಒಡೆಯಕತ್ತೈತಿ. ನೋಡ್ರಿ, ಇಮಿಡಿಯೇಟ್ ಒಡೆದ ಬಿಡ್ತೈತಿ ಹಾಲು. ನೋಡ್ರಿ, ಒಂದು ಡಬ್ರಿ ಒಳಗೆ ನಾನು ಬಟ್ಟೆ ಹಾಕ್ಕೊಂಡೀನಿ. ಅದಕ್ಕೆ ಪನ್ನೀರ್ ಹಾಕ್ಕೊಂಡ್ಬಿಡ್ತೀನಿ. ಇದನ್ನ ಒಡೆದಿದ್ದೆ. ನೋಡ್ರಿ, ಇಲ್ಲಿ ನೀರು ಪನ್ನೀರು ಸಪ್ರೇಟ್ ಮಾಡ್ಕೊಂಡೀನಿ. ಇದು ಒಂದು ಬಟ್ಟೆ ಒಳಗೆ ನಾನು ಕಟ್ಟಿಟ್ಕೊಂಡೀನಿ. ಇದೆಲ್ಲ ನೀರೆಲ್ಲ ಸೋರಿ ಪನ್ನೀರ್ ಅಷ್ಟೇ ಗಟ್ಟಿ ಅಂತ ಬರ್ಬೇಕ್ರಿ. ಇದು ಆಮೇಲೆ ನಾವು ಮಾಡೋಣಂತೆ. ನೋಡ್ರಿ, ಇವು ಹಾಲು ಕಾದವು 1 ಲೀಟ್ರ್. ಅದಕ್ಕೀಗ ಸಕ್ಕರೆನ ಅದು ಬಾದಾಮಿ ಪೌಡ್ರ್ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ್ರಿ ಇದಕ್ಕೆ. ನೋಡ್ರಿ, ನಾವು ರುಬ್ಬಿಟ್ಕೊಂಡಿದ್ವಲ್ಲ ಬಾದಾಮಿ ಪೌಡ್ರ್ ಅವನ್ನ ಹಾಕೋಕತ್ತೀನಿ ಇಲ್ಲಿ. ಈಗ ಅದಕ್ಕೆ ನಾನು ಸಕ್ಕರೆ ಹಾಕ್ಕೊಳ್ತೇನೆ ರೀ. ಈಗ ಅದಕ್ಕೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೋರಿ. ಸ್ವೀಟ್ ಬೇಕಂದ್ರೆ ಜಾಸ್ತಿ ಹಾಕೋರಿ, ಇಲ್ಲಾಂದ್ರೆ ಸ್ವಲ್ಪ ಹಾಕೋರಿ. ಸ್ಲೋ ಇಟ್ಟಾಗಿ ಕುದಿಸ್ಕೊರಿ. ಇದನ್ನು ಸ್ಲೋ ಇಟ್ಟಾದ್ರೆ ಚಲೋ ಅಂತಾಗೆ ಪಾಕ ಬರ್ತೈತಿ. ನೋಡ್ರಿ, ನಾನು ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡಕತ್ತೀನಿ. ಬೇಕಂದ್ರೆ ಹಾಕೋರಿ, ಇಲ್ಲಾಂದ್ರೆ ಬೇಡ. ಸ್ವಲ್ಪ ಹಾಕ್ಕೊಳ್ತೇನೆ ರೀ ನಾನು. ನೋಡ್ರಿ, ಇದು ಪನ್ನೀರೆಲ್ಲ ಬಂದೈತಿ. ಇದನ್ನೀಗ ನಾದ್ಕೊಳ್ಳೋಣಂತ ಕೈಲೇ. ನೋಡ್ರಿ, ನಾನು ಇಷ್ಟು ನಾದ್ಕೊಂಡೀನಿ. ಈಗ ಇದನ್ನು ಸಣ್ಣ ಬೌಲ್ ಥರ ಮಾಡ್ಕೊಳ್ಳೋಣಂತೆ. ಸ್ವಲ್ಪ ಮಾಡ್ಕೊರಿ. ಇಷ್ಟಿಷ್ಟು ಮಾಡ್ಕೊಂಡೇನಿ ರೀ ನಾನು. ಇಷ್ಟಿಷ್ಟ ಮಾಡಿಟ್ಕೋತೀನಿ ರೀ. ಇಟ್ಟಿಟ್ಟ ಮಾಡ್ಕೊರಿ. ನೋಡ್ರಿ, ಇಷ್ಟಿಷ್ಟು ಮಾಡ್ಕೊಂಡೇನಿ ರೀ ನಾನು. ಇಷ್ಟೆಲ್ಲನೂ ಮಾಡಿಟ್ಕೊರಿ. ನೋಡ್ರಿ, ಇಷ್ಟು ಬಾಲ್ ಆಗ್ಯಾವ. ಇವನೀಗ ಹಾಲಿಗೆ ಹಾಕ್ಕೊಂಡು ಬರ್ರಿ. ಇವನೀಗ ರಸಗುಲ್ಲ ಇದ್ರೊಳಗೆ ಹಾಕ್ಬಿಡೋಣ್ರಿ. ಇವನ್ನ ಎಲ್ಲರೂ ಸಕ್ಕರೆ ನೀರೊಳಗೆ ಕುದಿಸ್ಕೋತಾರೆ. ನಾನು ಡೈರೆಕ್ಟ್ ಹಾಲೊಳಗೆ ಹಾಕಕತ್ತೀನಿ. ಯಾಕಂದ್ರೆ ಇದ್ರೊಳಗೆ ಕುದಿಸ್ಕೊಂಡಿದ್ದು ಮೆತ್ತಗೆ ಭಾಳ ಬರ್ತಾವೆ ರೀ. ಅವು ಸಕ್ಕರೆ ನೀರೊಳಗೆ ಕುದಿಸ್ಕೊಂಡ್ರೆ ಭಾಳ ಗಟ್ಟಿ ಬರ್ತಾವೆ. ಅದಕ್ಕೆ ನಾನು ಹಾಲಿಂದ ಇದ್ರೊಳಗೆ ಕುದಿಸ್ಕೊಂಡ್ಬಿಡ್ತೀನಿ. ಇದ್ರೊಳಗೆ ಕುದಿಸ್ಕೊಂಡಿದ್ರೆ ಭಾಳ ಮೆತ್ತಗೆ ಬರ್ತಾವೆ. ಈಗ ಇದನ್ನು ಹಾಕಿ ಒಂದು ಕುದಿ ಅಷ್ಟೇ ಕುದಿಸ್ಕೊಂಡ್ಬಿಡೋಣಂತೆ. ನೋಡ್ರಿ, ಇವಾಗ್ಯಾವ ಇಷ್ಟು ದಪ್ಪ ಆದರೆ ಸಾಕು. ಇವಾಗ್ಯಾವ ಅಂತ ಅರ್ಥ. ನೋಡ್ರಿ, ನಮ್ಮ ರಸ್ಮಲೈ ರೆಡಿ ಆಗ್ಯಾವ. ಹೆಂಗಾಗ್ಯಾವ ಅಂತ ಕಮೆಂಟ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.